ಹೊರಗಡೆ ಬಾ ನೀವು ಕೊಲೆ ಮಾಡ್ತೀವಿ ಅಂತ ಹೇಳಿ ಕೊಲೆ ಬೆದರಿಕೆ ಹಾಕಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಸಿಟಿ ರವಿ ಬಿಜೆಪಿಯ ನಾಯಕ, ವಿಧಾನ ಪರಿಷತ್ ಶಾಸಕರಾಗಿರೋ ಸಿಟಿ ರವಿ ಅವರ ವಿರುದ್ಧ ಕಾಂಗ್ರೆಸ್ ಮತ್ತು ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಹೊಡೆಯೋಕ್ಕೂ ಹೋಗಿದ್ದಾರೆ. ಕಾರಣ, ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅಸಭ್ಯ ಪದ ಬಳಸಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಆರೋಪ. ಆ ಟೀಕೆ ಆರ್ಭಟ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಅದು ನೇರವಾಗಿ ಪ್ರಧಾನಿ ಮೋದಿ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ವಿಧಾನಸಭೆಯಲ್ಲಿ ಸೋತು ಸುಣ್ಣವಾಗಿದ್ದ ಸಿಟಿ ರವಿ ಈಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ವಿಧಾನ ಪರಿಷತ್ ಎಂದರೆ ಅದು ವಿಷಯ ಪರಿಣಿತರು, ತಜ್ಞರು ಇರುವ ಶಾಸನ ಸಭೆ. ಅಂತಹ ಸಭೆಯ ಸದಸ್ಯರಾಗಿರುವ ಸಿಟಿ ರವಿ ಅವರೀಗ ಅವರ ಕೆರಿಯರ್ನಲ್ಲೇ ಅತಿ ದೊಡ್ಡ ಪ್ರತಿರೋಧ ಎದುರಿಸುತ್ತಿದ್ದಾರೆ. ಸಚಿವರು ಆಗಿರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುರಿತು ಕೆಟ್ಟ, ಅಸಭ್ಯ, ಅಶ್ಲೀಲ ಪದ ಬಳಸಿ ಟೀಕಿಸಿದ್ರು ಎನ್ನುವುದು ಕಾಂಗ್ರೆಸ್ಸಿಗರ ಆರೋಪ. ಅದು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಸಿಟಿ ರವಿ ಅವರನ್ನ ವಿಧಾನ ಪರಿಷತ್ನಲ್ಲೇ ಕಾಂಗ್ರೆಸ್ಸಿಗರು ಒಗ್ಗಟ್ಟಾಗಿ ಅಟ್ಯಾಕ್ ಮಾಡಿದ್ದಾರೆ. ಸಿಟಿ ರವಿ ಅವರು ಸುವರ್ಣಸೌಧಕ್ಕೆ ಬರುತ್ತಿದ್ದಂತೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಸಿಟಿ ರವಿ ಅವರಿಗೆ ಮುತ್ತಿಗೆ ಹಾಕಿ ಹೊಡೆಯೋಕೂ ಹೋಗಿದ್ದಾರೆ. ಇದಕ್ಕೆಲ್ಲ ಕಾರಣವಾಗಿದ್ದು ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ನಡೆದ ವಾಗ್ಯುದ್ಧ. ಇಬ್ಬರ ನಡುವೆ ಕೋಲಾಹಲ ನಡೆಯುತ್ತಿದ್ದಾಗ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಅಶ್ಲೀಲ, ಅಸಹ್ಯ ಪದ ಬಳಸಿ ಟೀಕೆ ಮಾಡಿದರು ಎನ್ನುವುದು ಕಾಂಗ್ರೆಸ್ಸಿಗರ ಆರೋಪ. ಸಿಟಿ ರವಿ ವಿರುದ್ಧ ಒಗ್ಗಟ್ಟಿನಿಂದಲೇ ಮುಗಿಬಿದ್ದಿರೋ ಕಾಂಗ್ರೆಸ್ಸಿಗರು ಪ್ರಧಾನಿ ಮೋದಿ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ. ಇದೇನಾ ನಿಮ್ಮ ಭೇಟಿ ಬಚಾವೋ ಭೇಟಿ ಪಡಾವೋ ಅಭಿಯಾನ? ಇದೇನಾ ನಿಮ್ಮ ಶಿಸ್ತಿನ ಪಕ್ಷದಲ್ಲಿ ಹೇಳ್ಕೊಟ್ಟಿರೋ ಸಂಸ್ಕೃತಿ ಎಂದು ಮೋದಿ ಅವರನ್ನ ಟೀಕೆ ಮಾಡಿದ್ದಾರೆ. ಇನ್ನು ಕೆಲ ಕಾಂಗ್ರೆಸ್ಸಿಗರು ಇಂತಹ ಕೆಟ್ಟ ವ್ಯಕ್ತಿತ್ವದಿಂದಾಗಿಯೇ ಚಿಕ್ಕಮಗಳೂರಿನಲ್ಲಿ ಸೋತಿದ್ದೀರಿ. ನಿಮ್ಮ ಪಾರ್ಟಿಯವರು ಹಿಂಬಾಗಿಲಿನಿಂದ ಮೇಲ್ಮನೆಗೆ ತಂದು ಕೂರಿಸಿದ್ರು. ಇದಕ್ಕೆ ನೀವು ಕೊಡ್ತಿರೋ ಗೌರವ ಇದೇನಾ ಅಂತ ಪ್ರಶ್ನೆ ಹಾಕ್ತಿದ್ದಾರೆ. ಸಿಟಿ ರವಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಎಂದೇ ಹೆಸರುವಾಸಿಯಾಗಿರುವ ನಾಯಕ. ಹಿಂದುತ್ವ, ಧರ್ಮದ ವಿಷಯ ಬಂದಾಗೆಲ್ಲ ಮುನ್ನೆಲೆಗೆ ನಿಂತು ಬಡಿದಾಡುವ ನಾಯಕ. ಆದ್ರೆ ಇದೇನಾ ಹಿಂದುತ್ವ ಅನ್ನೋದು ಕಾಂಗ್ರೆಸ್ಸಿಗರ ಪ್ರಶ್ನೆ. ಸಿಟಿ ರವಿ ಅವರನ್ನ ಇದುವರೆಗೂ ಕಾಂಗ್ರೆಸ್ಸಿಗರು ಓಟಿ ರವಿ, ಲೂಟಿ ರವಿ ಅಂತೆಲ್ಲ ಟೀಕೆ ಮಾಡ್ತಿದ್ರು. ಕಾಂಗ್ರೆಸ್ ನಾಯಕರ ಟೀಕೆಯ ಆ ಲಿಸ್ಟ್ಗೆ ಈಗ ಪುಂಡಾ ಪೋಖರಿ ಶಬ್ದವು ಸೇರಿದಂತಾಗಿದೆ ಎಂದೆಲ್ಲ ಟೀಕೆ ಮಾಡ್ತಿದ್ದಾರೆ. ಇದೆಲ್ಲ ಕಾಂಗ್ರೆಸ್ನ ಆರೋಪ. ನಿಜವಾಗ್ಲೂ ನಾನು ತಪ್ಪು ಪದ ಬಳಕೆ ಮಾಡಿಲ್ಲ ಅಂತಿರೋ ಸಿಟಿ ರವಿ ಸಾಕ್ಷಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಓಪನ್ ಚಾಲೆಂಜ್ ಹಾಕ್ತಿದ್ದಾರೆ. ಆದರೆ ಒಬ್ಬ ಸಚಿವೆಯ ಬಗ್ಗೆ ನಿಜಕ್ಕೂ ಸಿಟಿ ರವಿ ಅಂತಹ ಪದ ಬಳಸಿ ಟೀಕೆ ಮಾಡಿದ್ದು ನಿಜಾನೇ ಆಗಿದ್ರೆ ಸಿಟಿ ರವಿ ಅವರಿಗೆ ಕ್ಷಮೆಯೂ ಇಲ್ಲ, ಅವರು ಶಾಸಕರಾಗಿ ಇರೋದಕ್ಕೂ ಅರ್ಹತೆ ಇಲ್ಲ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.